ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಟ್ರಾವೆಲಿಂಗ್ ವ್ಲಾಗ್. ಆ್ಯಕ್ಚುಲಾಗಿ ನಾನು ಕೇರಳದಿಂದ ಹೊರಟೆ. ಬರೋಕ್ಕೆ ಮೂಡ್ ಇರಲಿಲ್ಲ ಅಂದರೂ ಸರಿ, ಬ್ಯಾಂಗ್ಳೂರಿಗೆ ಬರೋಕ್ಕೆ ಮುಂಚೆ ನನಗೊಂದು ಫೇವ್ರೆಟ್ ಸ್ಪಾಟ್ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಬರೋಣ, ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಸೀದಾ ಕೇರಳದಿಂದನೇ ನಾನು ಆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಯಾವುದಪ್ಪ ಆ ದೇವಸ್ಥಾನ ಅಂತ ನೀವು ಅಂದ್ಕೋಬೋದು. ತಿರುವಣ್ಣಾಮಲೈ ದೇವಸ್ಥಾನ, ಅರುಣಾಚಲೇಶ್ವರ ದೇವಸ್ಥಾನ. ಸೊ ನಾನು ಕೇರಳದಲ್ಲಿ ಅಂದರೆ ಕೊಚ್ಚಿಯಲ್ಲಿ ಎರ್ನಾಕುಲಮಲ್ಲಿ ಬೆಳಗ್ಗೆ ಹತ್ತಿದ್ದು. ನಾನು ರೀಚ್ ಆಗ್ತಾ ಕಾಟ್ಪಾಡಿಗೆ ಆಲ್ಮೋಸ್ಟ್ ಲೈಕ್ 7:45 ಆಗೋಗಿತ್ತು. ಮತ್ತು ಅಲ್ಲಿಂದ ಒಂದು ಟ್ರೈನ್ ಕ್ಯಾಚ್ ಮಾಡಿ, ನೋಡಿ ಇದು ನನ್ನ ದೇವಸ್ಥಾನದ ಹತ್ರ ಬಂದಾಗ ತೆಗೆದಂಥ ಫೋಟೋಸ್. ಆ್ಯಕ್ಚುಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಆ ಗೋಪುರ, ಅಂದರೆ ಲೈಟ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದಲ್ಲಿರೋ ನಂದಿನೂ ಅಷ್ಟೇನೆ, ಅಲ್ಲಿ ತುಂಬ ಚೆನ್ನಾಗಿ ಕಾಣ್ತಿತ್ತು. ಸರಿ, ಸ್ನಾನ ಮಾಡ್ಕೊಂಬಂದ್ಬಿಡೋಣ, ಸ್ಟಾರ್ಟ್ ಮಾಡೋಣ ಅಂಥೇಳಿ ಹೋಗಿ ಸ್ನಾನ ಮಾಡ್ಕೊಂಬರೋಕ್ಕೆ ಅಂತ ಹೋಗಿ ಬರೋ ಅಷ್ಟೊತ್ತಿಗೆ ಲೈಟ್ಸ್ ಆಫ್ ಮಾಡಿಬಿಟ್ಟಿದ್ರು ಫ್ರೆಂಡ್ಸ್. ನೋಡಿ ಬೇಜಾರಾಯಿತು. ಸರಿ ಇರಲಿ ಬಿಡು, ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಂದು ಆರತಿನೂ ಅಂದರೆ ದೀಪ ಮತ್ತು ತೆಂಗಿನಕಾಯಿ ತೊಗೊಂಡು ನನ್ನ ಮನಸ್ಸಲ್ಲಿ ಇದ್ದಿದ್ದನ್ನೆಲ್ಲ ಹೇಳಿಕೊಂಡು ದೀಪ ಹಚ್ಚಿಟ್ಟು, ಅದಾದ ಮೇಲೆ ಒಂದು ತೆಂಗಿನಕಾಯಿ ಹೊಡೆದು ನಾನು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದೆ. ಸೊ ಫಸ್ಟ್ ಸ್ವಲ್ಪ ಕಿಲೋಮೀಟರ್ಸ್, ಒಂದು 6-7 ಕಿಲೋಮೀಟರ್ಸ್ ಏನೂ ಅನ್ನಿಸ್ಲಿಲ್ಲ. ನಾರ್ಮಲಾಗಿ ವಾಕ್ ಮಾಡ್ಕೋತಾ ಹೋಗ್ಬಿಟ್ಟೆ. ಅದಾದಮೇಲೆ ಸ್ವಲ್ಪ ಕಾಲು ನೋವು ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಈ ವಿಡಿಯೋ ಮಾಡಬೇಕಾರೆಲ್ಲ ಕಾಲು ನೋವೇನಿರಲಿಲ್ಲ ಆ್ಯಕ್ಚುಲಾಗಿ. ಸೊ ಅಲ್ಲಿಂದ ಮುಂದಕ್ಕೆ ಹಾಗೆ ನಡ್ಕೊಂಡು ಹೋಗ್ತಿದ್ದೆ. ತುಂಬ ಜನ ಇದ್ದರು ಫ್ರೆಂಡ್ಸ್. ನಂಗೆ ಯಾರೋ ಒಬ್ಬರು ನನಗೆ ಪರ್ಟಿಕ್ಯುಲರಾಗಿ ನನ್ನದು ಲೈಫ್ ಬಗ್ಗೆ ಎಲ್ಲ ಶೇರ್ ಮಾಡ್ಕೋತಾ ಇರ್ತೀನಿ. ಫ್ರೆಂಡ್ ಒಬ್ಬರು ನನಗೆ ಹೇಳಿದರು, ಲೈಕ್ ಕಷ್ಟಗಳು ಮತ್ತು ತೊಂದರೆಗಳು ಎಲ್ಲರಿಂದ ಹೊರಗಡೆ ಬರಬೇಕು, ಏನು ಮಾಡಿದ್ರು ಆಗ್ತಿಲ್ಲ ಅಂದರೆ ಮಂಗಳವಾರ ಹೋಗಿ. ಆ್ಯಕ್ಚುಲಾಗಿ ಫಿನಾನ್ಷಿಯಲ್ ಪ್ರಾಬ್ಲಮ್ಸು, ಮೆಂಟಲ್ ಪ್ರಾಬ್ಲಮ್ಸ್ ಅಂದರೆ ಸ್ಟ್ರೆಸ್ಸು ಇದೆಲ್ಲ ಇರ್ತಾವಲ್ಲ, ಆ ಟೈಮಲ್ಲಿ ಮಂಗಳವಾರ ಹೋಗಿ ಗಿರಿ ಪ್ರದಕ್ಷಿಣೆ ಮಾಡಿಬಿಟ್ಟು, ಹುಣ್ಣಿಮೆಗೆ ಹೋಗೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಮಂಗಳವಾರ ಹೋಗಿ ಗಿರಿ ಪ್ರದಕ್ಷಿಣೆ ಮಾಡಿ ಅಣ್ಣಾಮಲೈಯಾರನ್ನ ನೋಡಿಕೊಂಡು, ಅಂದರೆ ಅರುಣಾಚಲೇಶ್ವರ ಶಿವನ್ನ ನೋಡಿಕೊಂಡು ಬಂದ್ಬಿಡು ಅಂತ ಹೇಳಿದ್ರು ಅವರು. ಸೊ ಹಾಗಾಗಿ ಪರ್ಟಿಕ್ಯುಲರಾಗಿ ನಾನು ಅಲ್ಲಿಂದ ಮಂಡೇ ಹೊರಟು ಟ್ಯೂಸ್ಡೇ ನೈಟ್ ರೀಚ್ ಆಗಂಗೆ ಹೋಗಿ, ಟ್ಯೂಸ್ಡೇ ನೈಟ್ ಇದನ್ನು ರೆಕಾರ್ಡ್ ಮಾಡಿಕೊಂಡು, ಅಂದರೆ ಲೈಕ್ ಗಿರಿ ಪ್ರದಕ್ಷಿಣೆ ಮುಗಿಸಿ ಬೆಳಗ್ಗೆ ಅಣ್ಣಾಮಲೈಯಾರ ಅಂದರೆ ನಮ್ಮ ಶಿವನ್ನ ನೋಡಿಕೊಂಡು ಮತ್ತೆ ರಿಟರ್ನ್ ವಾಪಸ್ ಬ್ಯಾಂಗ್ಳೂರು ಕಡೆಗೆ ಬರ್ತಾಯಿದ್ದೆ. ಸೊ ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಒಂಥರ ಪಾಸಿಟಿವ್ ವೈಬ್ಸು, ಏನೋ ಒಂಥರ ಎಕ್ಸ್ಟ್ರಾ ಎನರ್ಜಿ, ನೆಮ್ಮದಿ ಎಲ್ಲವೂ ಅನ್ನಿಸ್ತಿತ್ತು. ಬೇಜಾರು ತುಂಬ ಇತ್ತು ಆ್ಯಕ್ಚುಲಾಗಿ. ಆ ಬೇಜಾರನ್ನು ದೂರ ಮಾಡೋಕ್ಕೋಸ್ಕರನೇ ಇಲ್ಲಿಗೆ ಹೋಗಿದ್ದು. ನೀವು ನೋಡ್ಬೋದು, ಇಲ್ಲಿ ತುಂಬ ಜನ ಅಂದರೆ ತುಂಬ ಜನ ಇದ್ದರು. ನಾನು ಹಾಗೇ ಒಬ್ಬನೇ, ಆ್ಯಕ್ಚುಲಾಗಿ ನಾನು ಒಬ್ಬನೇ ಹೋಗಿದ್ದೆ. ಹಾಗಾಗಿ ನನಗೆ ಜಾಸ್ತಿ ಬರ್ಡನ್ ಅನ್ನಿಸ್ಲಿಲ್ಲ. ಫ್ರೆಂಡ್ಸ್ ಜೊತೆ ಹೋಗಿದ್ದಿದ್ರೆ ಬೇಗ ಬಾ, ಇಲ್ಲ ನಿಧಾನಕ್ಕೆ ಹೋಗು, ಈ ಥರ ಎಲ್ಲ ಮಾತುಕತೆ ಆಡ್ಕೊಂಡು ಹೋಗ್ತಾ ಇದ್ವಲ್ಲ. ನಾನು ಆರಾಮಾಗಿ ಇಡೀ ನನ್ನ ಗಿರಿ ಪ್ರದಕ್ಷಿಣೆ ಫುಲ್ ಮುಗಿಯೋ ತನಕನೂ ಅರುಣಾಚಲೇಶ್ವರನ ಜ್ಞಾಪಿಸ್ಕೊತಾನೇ ಗಿರಿ ಪ್ರದಕ್ಷಿಣೆ ಮಾಡಿದೆ. ತುಂಬ ಚೆನ್ನಾಗಿತ್ತು. ಯಾರ ಹತ್ರನೂ ಮಾತಾಡಿಲ್ಲ. ಸ್ಟಾರ್ಟ್ ಮಾಡಿದಾಗ ನಾನು ಅರುಣಾಚಲೇಶ್ವರನ ನಾಮಸ್ಮರಣೆ ಸ್ಟಾರ್ಟ್ ಮಾಡಿದ್ದು, ಮುಗಿಸೋವರೆಗೂ ಬಿಟ್ಟಿಲ್ಲ. ಆ ಥರ ಮಾಡ್ಕೋತಾ ಹೋದೆ. ತುಂಬ ಚೆನ್ನಾಗಿ ಅನ್ನಿಸ್ತು ಫ್ರೆಂಡ್ಸ್ ಅದೆಲ್ಲ ಮಾಡ್ಕೊತ. ಆಮೇಲೆ ಹಾಗೆ ಇದೇನು ಎಂಡ್ ಪಾಯಿಂಟಿಗೆ ಬರ್ತಾ ಇದ್ವಿ, ಆವಾಗ ಕಾಲು ನೋವು ತುಂಬ ಜಾಸ್ತಿ ಆಗಿಬಿಡ್ತು. ಇನ್ನೊಂದು 6 ಕಿಲೋಮೀಟ್ರ್ ಇತ್ತು, ತುಂಬ ಕಾಲು ನೋವು ಸ್ಟಾರ್ಟ್ ಆಯಿತು. ಅದಕ್ಕೆ ಅಲ್ಲಲ್ಲೇ ಕೂತ್ಕೋತಾ ಬಂದೆ, ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು. ಯಾಕಂದರೆ ಟ್ರಾವೆಲ್ ಬೇರೆ ಮಾಡಿದ್ನಲ್ಲ ನಾನು. ಸೊ ಹಾಗಾಗಿ ನನಗೆ ಅದು ಸ್ವಲ್ಪ ಎರಡೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗ್ತಿತ್ತು. ಆ್ಯಂಡ್ ನನ್ನ ವೀಡಿಯೋಸು ನಿಮ್ಗೆ ಇಷ್ಟ ಆಗ್ತಿದ್ದಲ್ಲಿ, ಇನ್ನೂ ಬೇರೆ ಏನಾದ್ರು ಕಂಟೆಂಟ್ ನೋಡೋಕ್ಕೆ ಇಷ್ಟಪಡ್ತಿದ್ದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನು, ಶೇರು, ಲೈಕು ನಮಗೆ ತುಂಬ ವ್ಯಾಲ್ಯೂ ಆಗುತ್ತೆ. ಪ್ಲೀಸ್ ಮಾಡ್ಕೊಳ್ಳಿ. ಸೊ ಇದು ನೋಡ್ಬೋದು, ಇನ್ನು ಆಲ್ಮೋಸ್ಟ್ ದೇವಸ್ಥಾನದ ಹತ್ತತ್ರ ಬರ್ತಾ ಇರ್ಬೇಕಾದ್ರೆ ಒಂಥರ ಎನರ್ಜಿ ಬೂಸ್ಟ್ ಆಗಿಬಿಡ್ತು. ಸೊ ಇದು ಬೆಳಗ್ಗೆ ನಾನು ದೇವಸ್ಥಾನದ ಹತ್ರ ರೀಚ್ ಆದಾಗ ಅಲ್ಲಿಂದ ಸೀದಾ ನಾನು ದರ್ಶನಕ್ಕೆ ಹೋಗ್ಬಿಟ್ಟೆ. ದರ್ಶನದೊಳಗೆ ನನಗೆ ಇನ್ನೇನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್, ಇಷ್ಟೇ ಮಾಡೋಕ್ಕಾಗಿದೆ. ಯಾಕಂದರೆ ಫೋನ್ ಕಿತ್ಕೊಂಡು ಬಿಡ್ತಾ ಇದ್ರಲ್ಲಿ. ಸೊ ಹಾಗಾಗಿ ಅಲ್ಲಿ ದರ್ಶನ ಮುಗಿಸ್ತವನೇ
ಹೊರಗಡೆ ಬಂದೆ. ಸೊ ಹಿಂಗಿತ್ತು ವ್ಯೂ, ಗೋಪುರಗಳದ್ದು ವ್ಯೂ. ನಾನು ಯಾಕೋ ಗೊತ್ತಿಲ್ಲ, ವೀಡಿಯೋ ರೆಕಾರ್ಡ್ ಮಾಡೋದು ಮರೆತು ಬರೀ ಫೋಟೋಸೇ ತಕ್ಕೊಂಡೆ. ಸೊ ಇದೆಲ್ಲ ನೋಡಿ ಗೋಪುರನೆಲ್ಲ ಅಬ್ಸರ್ವ್ ಮಾಡ್ತಾ ಇದೆಲ್ಲ ಮಾಡ್ಕೋತಾ ನಾನು ಕಳೆದೋಗಿದ್ದೆ ದೇವಸ್ಥಾನದಲ್ಲಿ ಒಂದು ಆಲ್ಮೋಸ್ಟ್ ಲೈಕ್ 1.5 ಅವರ್ ಏನೋ ಸುತ್ತಾಡಿದ್ದೀನಿ ಚೆನ್ನಾಗಿ ನಾನು. ಅದನ್ನೆಲ್ಲ ಮಾಡ್ಕೊತ ಎಲ್ಲ ಗೋಪುರಗಳ ಫೋಟೋಸು ತಕ್ಕಂತ ನೋಡಿ ಹೆಂಗಿತ್ತು ನಂದು ಲೈಕ್ ಗಿರಿ ಪ್ರದಕ್ಷಿಣೆ. ಸೊ ಅದನ್ನೆಲ್ಲ ಮಾಡಿ ಮುಗಿಸಿ ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡು ಎಲ್ಲ ಮಾಡಿ ಅದಾದಮೇಲೆ ಹೊರಡೋಕ್ಕೆ ಮುಂಚೆ ಬಂದು ಅಣ್ಣಾಮಲೈಗೆ ಹೋಗಿ ಬರ್ತಾಯಿದ್ದೀನಿ ಅಂತ ಹೇಳಿ ಒಂದಷ್ಟು ಫೋಟೋಸ್ ತಕ್ಕೊಂಡು ಅಲ್ಲಿಂದ ಹೊರಟೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ನಿಮ್ಮ ಸಪೋರ್ಟ್ ಒಂದೇ ನನಗೆ ಇಂಪಾರ್ಟೆಂಟು. ನೋಡಿ, ಇದು ನನ್ನ ಲಾಸ್ಟ್ ಫ್ಯೂ ಪಿಕ್ಚರ್ಸ್ ಆ್ಯಕ್ಚುಲಾಗಿ. ಅಲ್ಲಿಂದ ಸೀದಾ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ಕೊಂಡು ಬ್ಯಾಂಗ್ಳೂರು ರೀಚ್ ಆದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.